ಇಂದ ನಿಜಕ್ಕೂ ಕೂಡ ಮನಬಿಚ್ಚಿ ಹೇಳಬಲ್ಲೆ. ಓರ್ವ ಮೈಸೂರಿನ ಶ್ರೀರಂಗಪಟ್ಟಣ ಪರಿಸರದ ಓರ್ವ ಕ್ರೀಡಾಭಿಮಾನಿ ತನ್ನ ಡಿಪ್ರೆಷನ್ನಲ್ಲಿ ಪೀಕ್ ಡಿಪ್ರೆಷನ್ ಲೆವೆಲ್ಗೆ ಹೋಗಿ ಆತ್ಮಹತ್ಯೆ ತನಕ ಬಂದಂತಹ ಓರ್ವ ಯುವಕ. ಇವರು ಹೀಗೆ ಒಂದೊಂದು ಮಾತುಗಳನ್ನು ಹೇಳುವಾಗ ತಾಯಿಯ ಬಗ್ಗೆ, ತಾಯಿಯ ಮಮತೆಯ ಬಗ್ಗೆ, ತಾಯಿಯ ಪ್ರೀತಿಯ ಬಗ್ಗೆ ಕೇಳಿದ ಮಾತುಗಳನ್ನು ಕೇಳಿ ಆತ ಖಂಡಿತವಾಗಿ ಮತ್ತೆ ಜೀವನಕ್ಕೆ ಮರಳಿ ಬಂದಿದ್ದಾನೆ. ಅಂತಹ ಒಂದು ಅದ್ಭುತ ಮಾತುಗಾರ. ಇಂದು ನಾವು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮುಂದೆ ವಾಯ್ಸ್ ಆಫ್ ಮಲ್ಲೂರು ಮಜೀದ್ ಮಲ್ಲೂರು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂಥ ಕ್ಷಣಕ್ಕೆ ಬರ್ತಾ ಇದ್ದೀವಿ. ಇಂದಿನ ಗೌರವಾನ್ವಿತ ಮುಖ್ಯ ಅತಿಥಿಗಳು ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ಅನಸ್ ಮತ್ತು ಅಜೀಜ್, ತಾವು ಮುಂದಕ್ಕೆ ಬನ್ನಿ. ಅತಿಥಿ ಅಭ್ಯಾಗತರು ಅವರನ್ನು ಗೌರವಿಸಬೇಕು. ಕೇವಲ ವೀಕ್ಷಕ ವಿವರಣೆಗಾರ ಮಾತ್ರ ಅಲ್ಲದೆ ಎಲ್ಲೆಂದರಲ್ಲೂ ಕೂಡ ಸಾಮಾಜಿಕವಾಗಿಯೂ ಕೂಡ ಸಹಕರಿಸುವಂಥವರು. ಅವರು ಅತ್ಯುತ್ತಮ ವಿಶಾಲ ಮನಸ್ಸಿನ ಈ ಮಜೀದ್ ಮಲ್ಲೂರ್ ಅವರು ನಾವಿಲ್ಲಿ ಗೌರವಿಸ್ತಾ ಇದ್ದೀವಿ. ಖಂಡಿತವಾಗಿಯೂ ಇಂದು ಬಹಳಷ್ಟು ಹೆಮ್ಮೆ ಎನಿಸುತ್ತಿದೆ. ತನ್ನ ಹಾಸ್ಯ ಚಟಾಕಿಯೊಂದಿಗೆ, ಕವನಗಳೊಂದಿಗೆ, ತನ್ನ ವರ್ಣನೆಯೊಂದಿಗೆ ಎಲ್ಲರ ಮನಗೆದ್ದಂತಹ ಮಜೀದ್ ಮಲ್ಲೂರ್ ಅವರಿಗೆ ಈಗ ಮಾಲೆಯನ್ನು ತೊಡಿಸುವುದರೊಂದಿಗೆ ನಮ್ಮ ಗಣರಾಜ್ಯ ದಿನಾಚರಣೆಯ ಪ್ರಯುಕ್ತ ಆ ಒಂದು ಭಾರತದ ಬಾವುಟದ ಧ್ವಜಗಳೊಂದಿಗೆ ಅತ್ಯಂತ ಉತ್ತಮವಾದಂತಹ ಸಹಕಾರ ನೀಡ್ತಾ ಇದ್ದೇವೆ. ಇದೀಗ ಆಯೋಜಕರಿಂದ ಸ್ಮರಣಿಕೆ ನೀಡುತ್ತಾ ಮಜೀದ್ ಮಲ್ಲೂರ್ ಅವರನ್ನು ನಾವು ಹೃತ್ಪೂರ್ವಕವಾಗಿ ಇಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅನಸ್ ಅವರ ಪ್ರೀತಿಯ ಆಹ್ವಾನವನ್ನು ಸ್ವೀಕರಿಸಿ ಬಂದಿರತಕ್ಕಂತಹ ಮಜೀದ್ ಮಲ್ಲೂರ್ ಅವರ ಬಾಳು ಬಂಗಾರವಾಗಲಿ, ಬದುಕು ಶೃಂಗಾರಗೊಳ್ಳಲಿ. ತಮಗೆ ಸರ್ವ ರೀತಿಯ ಶುಭ